ಹೆಸರುಘಟ್ಟದಲ್ಲಿ ಅರ್ಕಾವತಿ ನದಿ ಹತ್ರ ಅನಧಿಕೃತವಾಗಿ ಚರ್ಚ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಬಫರ್ ಝೋನ್ ನಲ್ಲಿ ಚರ್ಚ್ ನಿರ್ಮಾಣವನ್ನ ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಧರಣಿ ನಡೆಯಿತು. ಈ ಒಂದು ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಭಾಗವಹಿಸಿದ್ರು. ಹೆಸರುಘಟ್ಟ ಟಿಬಿ ಸರ್ಕಲ್ ಅಂದ್ರೆ ಎಲ್ರಿಗೂ ಗೊತ್ತು. ಅಲ್ಲಿಂದ ಒಂದು 100 ಮೀಟರ್ ಆಚೆ 500 ಮೀಟರ್ ಆಚೆ ಅರ್ಕಾವತಿ ನದಿ ಓಡ್ತಾ ಇರುತ್ತೆ. ಆದ್ರೆ ಈ ಅರ್ಕಾವತಿ ನದಿ ಏನಿದಲ್ವಾ, ಅದಕ್ಕೆ ಎಕ್ಸಾಕ್ಟ್ಲಿ ಒಂದು 50 ಅಡಿ ಬಿಟ್ಟು ಒಂದು ದೊಡ್ಡ ಚರ್ಚ್, ಒಂದು ಸಿರಿಯನ್ ಡಯಾಸಿಸ್ ಚರ್ಚ್ ಅಂತ ಹೇಳ್ಬಿಟ್ಟು ಅವರೊಂದು ಚರ್ಚ್ ಕಟ್ತಾ ಇದ್ದಾರೆ. ಅದು ಹೇಗಿದೆ ಅಂತ ಹೇಳಿದ್ರೆ, ನಾನ್ ನಿಮಗೆ ತೋರಿಸ್ತೇನೆ ನೋಡಿ. ನಾನು ಹಿಂದೆ ಕಾಣಿಸ್ತೇನೆ, 40 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಚರ್ಚ್ ಕಟ್ತಾ ಇದ್ದಾರೆ ಇವರು. ಅದು ಎಕ್ಸಾಕ್ಟ್ಲಿ ಅರ್ಕಾವತಿ ನದಿ ದಡೆ ಮೇಲಿದೆ. ಬೃಹತ್ ಒಂದು ರ್ಯಾಲಿ ನಡೀತಾ ಇದೆ. MLA ಅವರು ಬಂದಿದ್ದಾರೆ, ಒಂದು ರ್ಯಾಲಿ ನಡೀತಾ ಇದೆ. Even the SR has come, the local MLA Shonanji, and also Swamis have come, and from Bajrang, Mr. Shman, and all ಇವತ್ತು ನಮ್ಮ ಇಡೀ ಹೆಸರುಘಟ್ಟ ಜನರ ಲೈಫ್ ಈಸ್ ಆನ್ ದ ಥ್ರೆಟ್. ಇವತ್ತು ಹತ್ರ 1,000 ಜನ ಸೇರಿದ್ದಾರೆ, ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ನಿಲ್ಸ್ಬೇಕಂತೇಳಿ ಇಡೀ ಹೆಸರುಘಟ್ಟದ ಜನರು, ಬಜರಂಗ್ ದಳ ಅಂಡ್ ವಿಶ್ವ ಹಿಂದೂ ಪರಿಷತ್ ಅವರೆಲ್ಲರೂ ಬಂದು ಸೇರ್ಕೊಂಡಿದ್ದಾರೆ ಇಲ್ಲಿ. ಸೊ ದಯವಿಟ್ಟು ಇದು ಎಲ್ಲರೂ ಜನರ ತನಕ ತಲುಪಲಿ. ಈ ರಿಸ್ಕ್ ಏನ್ ಆಗ್ತಾ ಇದೆ ಅಂತ ಎಲ್ರಿಗೂ ಅರ್ಥ ಆಗ್ಲಿ. ಮೊದಲು ಸ್ಕೂಲ್, ನಂತರ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕ್ರಿಶ್ಚಿಯನ್ ಮಿಷನರೀಸ್ ಸುಳ್ಳು ಕತೆಗಳನ್ನ ಕಟ್ಟಿತ್ತು. ಆದ್ರೆ ಈಗ ಚರ್ಚ್ ನಿರ್ಮಾಣ ಆಗೋದ್ರ ಮೂಲಕ ಕ್ರಿಶ್ಚಿಯನ್ ಮಿಷನರೀಸ್ ನ ಸತ್ಯ ಬಟಾಬೈಲಾಗಿದೆ. ಇಲ್ಲಿ ಎರಡೆರಡು ಆತಂಕಕಾರಿ ವಿಚಾರಗಳಿವೆ. ಒಂದು, ಬಫರ್ ಝೋನ್ ನಲ್ಲಿ ಚರ್ಚ್ ಅನ್ನ ನಿರ್ಮಾಣ ಮಾಡೋದ್ರಿಂದ ಸುತ್ತಮುತ್ತಲಿನ ಜನರ ಪ್ರಾಣಕ್ಕೆ ಕಂಟಕ ಕಟ್ಟಿಟ್ಟ ಬುತ್ತಿ. ಇನ್ನೊಂದ್ ಕಡೆ ಮಾಸ್ ಕನ್ವರ್ಷನ್ ಆಗೋ ಭೀತಿ ಕೂಡ ಎದುರಾಗಿದೆ. ಇದರ ಬಗ್ಗೆ ವಿಶ್ವ ಹಿಂದೂ ಪರಿಷತ್ನ ರತ್ನಾಕರ್ ಭಟ್ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ಬೆಳಿಗ್ಗೆ ಏನೇ ಒಂದು ನದಿ ಇದು ಏನಂತಾರೆ ಓವರ್ ಫ್ಲೋ ಆದ್ರೆ, ಸಡನ್ ಆಗಿ ಕ್ಲೌಡ್ ಬಸ್ಟ್ ಆಗಿ ಇಫ್ ಯು ಹ್ಯಾವ್ ಸಡನ್ ಫ್ಲಡ್ಸ್ ಆದ್ರೆ ಇಡೀ ಹೆಸರುಘಟ್ಟ ಮುಳುಗಲಿಕ್ಕೆ ರೆಡಿ ಇದೆ. 7 ಲಕ್ಷ ಜನ ಈ ಹೆಸರುಘಟ್ಟದಲ್ಲಿ ಏನಿದ್ದಾರೆ ಅವರು, ಇಟ್ ವಿಲ್ ಬಿ ಲೈಕ್ ವೈನಾಡ್ ಕೈಂಡ್ ಆಫ್ ಸಿಚುವೇಶನ್, ಆರ್ ಬಾಂಬೆಲಿ ಮಿಥಿ ರಿವರ್ ಅಂತ ಏನ್ ಹೇಳ್ತೇವಲ್ಲ, ಈ ಮಿಥಿ ರಿವರ್ ಸಿಚುವೇಶನ್ ಬರುತ್ತೆ. ಇದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ಅನಾಥರೈಸ್ಡ್. ದೇರ್ ಇಸ್ ನೋ ಪರ್ಮಿಷನ್ ಫ್ರಮ್ ದ ಪಂಚಾಯತ್, ದೇರ್ ಇಸ್ ನೋ ಪರ್ಮಿಷನ್ ಫ್ರಮ್ ದ ತಾಲೂಕ್, ಅಂಡ್ ಈವನ್ ಮಿಸ್ಟರ್ MLA has come. He has also said that it is unauthorized, it has been stopped. The problem is ಏನಾಗುತ್ತಂದ್ರೆ, these people have constructed just 20 meters from the Arkavati bed. The main intention is ಈ ಹೆಸರುಘಟ್ಟ ಅಂತ ಏನ್ ಕರಿತೇವೆ, ಇದು ವ್ಯಾಸರ ಘಟ್ಟ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರು ಇದನ್ನು ಒಂದು ಚರ್ಚ್ ಮಾಡಿ, where 95% of the people are Hindus. These people want to go for mass conversion. Even judicial ಅಲ್ಲಿ ಹೋದ್ರೆ, this is the key point, you cannot have anything in a buffer zone. ಇದು ಇಲ್ಲಿಗಲ್ ಆಗಿ 40 ಕೋಟಿ ಇಟ್ಟು ಕಟ್ಟಿದ್ದಾರೆ. ಕೇವಲ 6 ತಿಂಗಳಿಂದ 8 ತಿಂಗಳಿಂದ ಇಷ್ಟು ದೊಡ್ಡ ಮೆಮಾ ಸ್ಟ್ರಕ್ಚರ್ ಬಂದ್ಬಿಟ್ಟಿದೆ. ಇದು ಜಾಗ ಹಿಂದೆ ಯಾವುದೂ ಇಲ್ಲ. ಫಸ್ಟ್ ಸ್ಕೂಲ್ಗಂತೆ ಅವ್ರಿಗೆ ಯಾವಾಗ 20 ವರ್ಷಗಳಿಗೆ ಅವ್ರ ಅರ್ಜಿ ಹಾಕಿದ್ರು ಅಷ್ಟೇ. ಅದಾದ್ಮೇಲೆ ಇವ್ರೇನ್ ಮಾಡಿದ್ರು, ಬಿಲ್ಡಿಂಗ್ ಕಟ್ಲಿಕ್ಕೆ ಶುರು ಮಾಡಿದ್ರು. ಯಾರು ಕ್ಯಾಥಲಿಕ್ ಸಿರಿಯನ್ ಚರ್ಚ್ ಕೇರಳದಿಂದ ಬಂದಿದ್ದಾರೆ, ಇವ್ರು ಕರ್ನಾಟಕದವ್ರು ಸಹ ಅಲ್ಲ. ಈ ಕೇರಳದವ್ರು ಬಂದು ಫಾರಿನ್ಗೆ ಹೋಗ್ಬಿಟ್ಟು ನಮ್ಮ ದೇಶದಲ್ಲಿ ತುಂಬಾ ಬಡವರು ಇದ್ದಾರೆ, ಭಿಕ್ಷುಕರಿದ್ದಾರೆ, ಈ ಫೋಟೋಗಳು ತೆಗಿತಾರೆ. ಈ ಫೋಟೋ ತೋರಿಸಿ ಅಲ್ಲಿಂದ ಒಂದು ಹತ್ರ 100 ಕೋಟಿ ಸಂಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಬಿಲ್ಡಿಂಗಿಗೆ 40 ಕೋಟಿ ರೂಪಾಯಿ ಖರ್ಚು ಮಾಡಿದವರು. ಖರ್ಚು ಮಾಡಿ ಇಲ್ಲಿ ಬಂದು ಅವ್ರು ಶುರು ಮಾಡಿದ್ದಾರೆ. ಫಸ್ಟ್ ಶುರು ಮಾಡ್ಬೇಕಾದ್ರೆ ಲೋಕಲ್ ಹೆಡ್ಸ್ ಅಡ್ಡ ಬೀಳ್ತಾರೆ. ಅದಕ್ಕೆ ಪಂಚಾಯಿತಿಗೆ ಸ್ಕೂಲ್ ಕಟ್ತಾ ಇದ್ದೇವೆ ನಾವು ಫ್ರೀ ಆಗಿ ಹೇಳ್ಕೊಡ್ಲಿಕ್ಕೆ ಅಂತ ಒಂದು ಸುಳ್ಳು ಹೇಳಿದ್ರು. ಸ್ವಲ್ಪ ಮುಂದೆ ಬಂದಾಗ ಮತ್ತೆ ಆಚೆ ಮತ್ತೆ ಏನ್ರಿ ಸ್ಕೂಲ್ ಅಂತ ಹೇಳ್ತಿರೋ, ದೊಡ್ಡ ಹಾಲ್ ಇದ್ದಾಗಿದೆ, ಇಲ್ಲೆಲ್ಲ ದೊಡ್ಡ ಹಾಸ್ಪಿಟಲ್ ಕಟ್ತಾ ಇದ್ದೇವೆ, ಇದು ಜನರಲ್ ವಾರ್ಡ್, ಇದು ಮೇಲೆ ಸ್ಪೆಷಲ್ ವಾರ್ಡ್ ಬರುತ್ತೆ ಅಂತ ಹೇಳಿದ್ರು. ಒಮ್ಮೆ ನಿಮ್ಗೆ ಎಲ್ಲ ಸ್ಟ್ರಕ್ಚರ್ ಬಂದು ಏನು ಗೋತಿಕ್ ಇದು ತರ ಆರ್ಚ್ಗಳೆಲ್ಲ ಬರ್ತಾವಲ್ವಾ, ಚರ್ಚಲ್ಲಿ ಬರ್ತಾವ ಆರ್ಚ್, ಅದು ಬರ್ಲಿಕ್ಕೆ ಶುರು ಆದ್ಮೇಲೆ ಇವಾಗ ಹೇಳಿದ್ರೆ ಇಲ್ಲ ನಮ್ ಚರ್ಚ್ ಪರ್ಮಿಷನ್ ಬಂದು ಬಿಟ್ಟಿದೆ ಅಂತ ಹೇಳಿದ್ದಾರೆ. ಒಂದು ಕಾಗದ ಸಹ ಇಲ್ಲ ಇವ್ರ ಹತ್ರ, ಅದು ಯಾವ್ದಕ್ಕೆ ಪರ್ಮಿಷನ್ನೇ ಇಲ್ಲ. ಹಿಂಗೇನೆ ಕಟ್ಕೊಂಡು ಹೋಗ್ಬಿಟ್ರೆ ಅರ್ಕಾವತಿ ನದಿ ಅನ್ನೋದು ಇಲ್ಲ, ಇನ್ನು ಬೆಂಗಳೂರಿಗೆ ನೀರು ಅನ್ನೋದು ಇಲ್ಲ. ಈ ಹೆಸರುಘಟ್ಟನ್ನು ನಾವು ಜೀಸಸ್ ಘಟ್ಟ ಅಂತ ಮಾಡ್ತೇವೆ, ವಿಲ್ ಗೋ ಫಾರ್ ಮಾಸ್ ಕನ್ವರ್ಷನ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ರೆ ಅಂತ ಬಂದಿತ್ತು. ಇದನ್ನು ಸ್ವಲ್ಪ ತನಿಖೆ ಮಾಡ್ಬೇಕಾದ ವಿಷಯ. ನಾವು ಇದನ್ನ ತಡೆ ಮಾಡ್ತೇವೆ, ಇನ್ನೂ ದೊಡ್ಡ ಆಂದೋಲನ ಮಾಡ್ತೇವೆ. ಇದು ಬೇಕಾದ್ರೆ ಬೆಂಗಳೂರು ಬಂದಿಗ್ಲು ಕರಿತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ. ಒಂದು ಕಡೆ ಪ್ರಕೃತಿ ವಿರುದ್ಧ ಹೋಗ್ತಾ ಇರೋದು. ಈಗಾಗಲೇ ಒತ್ತುವರಿ ನೆಪದಲ್ಲಿ ಬೆಂಗಳೂರಿನಲ್ಲಿ ಕೆರೆ, ನದಿಗಳು ಬತ್ತಿ ಹೋಗಿವೆ. ಈಗ ಅರ್ಕಾವತಿ ನದಿ ಪಕ್ಕಕ್ಕೂ ಈ ರೀತಿ ಚರ್ಚ್ ನಿರ್ಮಾಣ ಮಾಡೋದ್ರಿಂದ ಕಂಟಕ ಕಟ್ಟಿಟ್ಟ ಬುತ್ತಿ. ಮತ್ತೊಂದ್ ಕಡೆ ಧರ್ಮದ ಹೆಸರಿನಲ್ಲಿ ಮತಾಂತರ ಆಗ್ತಾ ಇರೋದು, ಇದು ಕೂಡ ಶಾಕಿಂಗ್ ಬೆಳವಣಿಗೆ.
ಈ ಒಂದು ಪ್ರಕರಣದ ವಿರುದ್ಧ ಹಿಂದೂಗಳು ಹಾಗೂ ಪರಿಸರ ಪ್ರೇಮಿಗಳು ಕೂಡ ತಮ್ಮ ಧ್ವನಿಯನ್ನ ಎತ್ತಲೇಬೇಕು.